ಕರ್ನಾಟಕ ಕತ್ತಲಲ್ಲಿ ಮುಳುಗಿದೆ. ಎಲ್ಲೆಲ್ಲೂ ಲೋಡ್ ಶೆಡ್ಡಿಂಗ್. ಹೀಗಿದ್ರೂ ಬೆಂಗಳೂರಿನಲ್ಲಿ ಹಲವೆಡೆ ಹಗಲಲ್ಲೂ ಕೂಡ ಬೀದಿ ದೀಪಗಳು ಉರಿಯುತ್ತಿವೆ. ನಗರದ ಇನ್ಫಂಟ್ರಿ ರಸ್ತೆ ಬಳಿ ಇರುವ 3 ಬೀದಿ ದೀಪಗಳು ಇಂದು ಬೆಳಗಾದ ಮೇಲೆ ಇದ್ವು. ಕತ್ತಲಲ್ಲಿ ಮುಳುಗಿರುವ ರಾಜ್ಯದಲ್ಲಿ ಕರೆಂಟ್ ಉಳಿಸೋದ್ರ ಕಡೆಗೆ ಗಮನ ಹರಿಸೋದು ಬಿಟ್ಟು ಈ ರೀತಿ ಕರೆಂಟ್ ಪೋಲಾಗ್ತಿದ್ರೆ ಹೇಗೆ? ಹೀಗೆ ಮುಂದುವರೆದ್ರೆ ಸಿಲಿಕಾನ್ ಸಿಟಿಗೂ ಲೋಡ್ ಶೆಡ್ಡಿಂಗ್ ಕಾಲಿಡುತ್ತೇನೋ ಅನ್ಸುತ್ತೆ. ಇನ್ನು ಎಂದಿನಂತೆ ನಮ್ಮ ಕ್ಯಾಮ್ರಾ ಕಣ್ಣು ದೀಪದ ಎಡೆಗೆ ಬೀಳ್ತಾ ಇದ್ದಂತೆಯೇ ಎಚ್ಚೆತ್ತುಕೊಂಡ ವಿದ್ಯುತ್ ಇಲಾಖೆ ಬೀದಿ ದೀಪಗಳನ್ನ ಕೊನೆಗೂ ಆರಿಸಿದ್ರು. ಕರ್ನಾಟಕ ಕತ್ತಲಲ್ಲಿ ಮುಳುಗಿದೆ. ಎಲ್ಲೆಲ್ಲೂ ಲೋಡ್ ಶೆಡ್ಡಿಂಗ್ ನೋಡಬಹುದು. ಹೀಗಿದ್ರೂ ಕೂಡ ಬೆಂಗಳೂರಲ್ಲಿ ಹಲವೆಡೆ ಹಗಲಲ್ಲೂ ಕೂಡ ಬೀದಿ ದೀಪಗಳು ಉರಿದಂತಹ ಉದಾಹರಣೆಯನ್ನ ನೀವು ನೋಡ್ತಾ ಇದ್ದೀರಾ. ನಗರದ ಇನ್ಫಂಟ್ರಿ ರಸ್ತೆ ಬಳಿ ಇರತಕ್ಕಂತಹ 3 ಬೀದಿ ದೀಪಗಳು ಇಂದು ಬೆಳಕಾದ ಮೇಲೂ ಕೂಡ ಉರಿತಾ ಇದ್ವು. ಕತ್ತಲಲ್ಲಿ ಮುಳುಗಿರುವ ರಾಜ್ಯದಲ್ಲಿ ಕರೆಂಟ್ ಉಳಿಸೋದ್ರ ಕಡೆಗೆ ಗಮನ ಹರಿಸಬೇಕು. ಆದರೆ ಈ ರೀತಿ ವಿದ್ಯುತ್ ಪೋಲಾದ್ರೆ ಹೇಗೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಈಗ ಬೆಂಗಳೂರಿನಲ್ಲಿ ವಿದ್ಯುತ್ ದೀಪಗಳು ಹಗಲಲ್ಲೂ ಕೂಡ ಉರಿತಾ ಇದ್ದಾವೆ. ಈ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿಗೂ ಲೋಡ್ ಶೆಡ್ಡಿಂಗ್ ಅನಿವಾರ್ಯವೇನೋ ಅನ್ನೋ ಮಟ್ಟಿಗೆ ವಿದ್ಯುತ್ ಇಲಾಖೆಯ ನಿರ್ಲಕ್ಷ್ಯವನ್ನ ನಾವು ಕಾಣಬಹುದಾಗಿದೆ. ಇದು ಕೇವಲ ಇನ್ಫಂಟ್ರಿ ರಸ್ತೆಯ ಮಾತಲ್ಲ, ಇನ್ನು ಎಷ್ಟೋ ಬೀದಿಗಳಲ್ಲಿ ಈ ರೀತಿಯ ವಿದ್ಯುತ್ ದೀಪಗಳು ಉರಿತಾ ಇದ್ದಾವೋ ಇಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ಸುವರ್ಣ ನ್ಯೂಸ್ ಕ್ಯಾಮ್ರಾ ಹಿಡಿದು ಹೊರಟ ಸಂದರ್ಭದಲ್ಲಿ ವಿದ್ಯುತ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಆ ನಂತರದ ಸಂದರ್ಭದಲ್ಲಿ ದೀಪಗಳನ್ನು ಆರಿಸುವಲ್ಲಿ ಹೊರಟಿದೆ. ಒಟ್ಟಾರೆ ಕರ್ನಾಟಕ ಕತ್ತಲಲ್ಲಿ ಮುಳುಗಿರ್ತಕ್ಕಂತಹ ಸಂದರ್ಭದಲ್ಲಿ ಬೆಂಗಳೂರಿಗೆ ಲೋಡ್ ಶೆಡ್ಡಿಂಗ್ನ ಬಿಸಿ ತಟ್ಟಿರಲಿಲ್ಲ. ಆದರೆ ವಿದ್ಯುತ್ ಇಲಾಖೆಯ ಬೇಜವಾಬ್ದಾರಿತನವನ್ನು ನಾವಿಲ್ಲಿ ಕಾಣಬಹುದಾಗಿದೆ.